ಪೆರುವಿನ ಪ್ರಸಿದ್ಧ ನಾಜ್ಕಾ ಲೈನ್ಸ್ ನೋಡಲು ಪ್ರವಾಸಕ್ಕೆ ಬಂದಿದ್ದ ಪ್ರವಾಸಿಗರು ದುರಂತ ಅಪಘಾತದಲ್ಲಿ ಕೊನೆ ಉಸಿರೆಳೆದಿದ್ದಾರೆ. ಶನಿವಾರ ದಕ್ಷಿಣ ಪೆರುವಿನ ನಾಜ್ಕಾ ಪಟ್ಟಣದ ಬಳಿಯ ಹೊಲದಲ್ಲಿ ಪ್ರವಾಸಿಗರನ್ನ ಕರೆದೊಯ್ಯುತ್ತಿದ್ದ ಸಣ್ಣ ವಿಮಾನ ಅಪಘಾತಕ್ಕೀಡಾಗಿದೆ. ಅಪಘಾತದಲ್ಲಿ ವಿಮಾನದಲ್ಲಿದ್ದ ಎಲ್ಲ 13 ಜನರು ಸಾವನ್ನಪ್ಪಿದ್ರು. ಮೃತರಲ್ಲಿ 11 ಪ್ರವಾಸಿಗರು ಮತ್ತು 2 ಪೈಲಟ್ಗಳು ಸೇರಿದ್ದಾರೆ. ಈ ಬಗೆಗಿನ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಪೆರುವಿನಲ್ಲಿ ವಿಮಾನ ಪತನ, 13 ಮಂದಿ ಸಜೀವ ದಹನ. ಅಪಘಾತಕ್ಕೆ ಕಾರಣ ಏನು? ಪ್ರಿಯ ವೀಕ್ಷಕರೇ, ಪೆರುವಿನ ಪ್ರಸಿದ್ಧ ನಾಜ್ಕಾ ಲೈನ್ಸ್ ನೋಡಲು ಪ್ರವಾಸಕ್ಕೆ ಬಂದಿದ್ದ ಪ್ರವಾಸಿಗರು ದುರಂತ ಅಪಘಾತದಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಶನಿವಾರ ದಕ್ಷಿಣ ಪೆರುವಿನ ನಾಜ್ಕಾ ಪಟ್ಟಣದ ಬಳಿ ಹೊಲದಲ್ಲಿ ಪ್ರವಾಸಿಗರನ್ನ ಕರೆದೊಯ್ತಾ ಇದ್ದ ಸಣ್ಣ ವಿಮಾನ ಅಪಘಾತಕ್ಕೀಡಾಯಿತು. ಅಪಘಾತದಲ್ಲಿ ವಿಮಾನದಲ್ಲಿದ್ದ ಎಲ್ಲ 13 ಜನ ಸಾವನ್ನಪ್ಪಿದ್ರು. ಮೃತರಲ್ಲಿ 11 ಪ್ರವಾಸಿಗರು ಮತ್ತು 2 ಪೈಲಟ್ಗಳು ಸೇರಿದ್ದಾರೆ. ಸ್ಥಳೀಯ ಅಧಿಕಾರಿಗಳ ಪ್ರಕಾರ ವಿಮಾನವು ಏರೋಡಿಯಾನಾ ಏರ್ಲೈನ್ಸ್ಗೆ ಸೇರಿದ್ದು ನಾಜ್ಕಾ ಲೈನ್ಸ್ ಮೇಲೆ ದೃಶ್ಯ ವೀಕ್ಷಣೆಗೆ ತೆರಳಿತ್ತು. ವಿಮಾನವು ಹಾರಾಟದ ಮಧ್ಯದಲ್ಲಿ ಅಪಘಾತಕ್ಕೀಡಾಯಿತು. ಅಪಘಾತದ ಕಾರಣ ಇನ್ನೂ ತಿಳಿದು ಬಂದಿಲ್ಲ. ಅಲ್ಲದೆ ಪ್ರಯಾಣಿಕರ ಗುರುತುಗಳನ್ನ ಬಿಡುಗಡೆ ಮಾಡಲಾಗಿಲ್ಲ. ನಾಜ್ಕಾ ರೇಖೆಗಳು ಯಾವುವು? ವೀಕ್ಷಕರೇ, ನಾಜ್ಕಾ ರೇಖೆಗಳನ್ನ ವಿಶ್ವದ ಅತ್ಯಂತ ನಿಗೂಢ ಪುರಾತತ್ವ ಶಾಸ್ತ್ರದ ಸ್ಥಳಗಳಲ್ಲಿ ಒಂದು ಅಂತ ಪರಿಗಣಿಸಲಾಗಿದೆ. 100 ವರ್ಷಗಳ ಹಿಂದೆ ಪೆರುವಿಯನ್ ಮರುಭೂಮಿಯಲ್ಲಿ ಸ್ಥಳೀಯ ಸಮುದಾಯಗಳು ಮೇಲ್ಮಣ್ಣನ್ನ ತೆಗೆದುಹಾಕುವ ಮೂಲಕ ಈ ಬೃಹತ್ ಮಾದರಿಗಳನ್ನ ರಚನೆ ಮಾಡಿದ್ವು. ಅವುಗಳಲ್ಲಿ ಪಕ್ಷಿಗಳು, ಮರಗಳು, ಜೇಡಗಳು ಮತ್ತು ಆಕಾಶದಿಂದ ಮಾತ್ರ ಸಂಪೂರ್ಣವಾಗಿ ನೋಡಬಹುದಾದ ಹಲವಾರು ಜಾಮಿತೀಯ ಆಕಾರಗಳ ಬೃಹತ್ ರೇಖಾಚಿತ್ರಗಳು ಸೇರಿದೆ. ಅನೇಕ ಜನರು ಅವುಗಳನ್ನ ಅನ್ಯಗ್ರಹ ಜೀವಿಗಳೊಂದಿಗೆ ಹೋಲಿಕೆ ಮಾಡ್ತಾರೆ. ಈ ವಿಶಿಷ್ಟ ವೈಶಿಷ್ಟ್ಯವು ಪ್ರತಿ ವರ್ಷ ಸಾವಿರಾರು ಪ್ರವಾಸಿಗರನ್ನ ಸಣ್ಣ ವಿಮಾನಗಳಲ್ಲಿ ವೈಮಾನಿಕವಾಗಿ ಈ ಮಾದರಿಗಳನ್ನ ವೀಕ್ಷಿಸಲು ಆಕರ್ಷಿಸುತ್ತೆ. ಈ ತಾಣವನ್ನ ಯುನೆಸ್ಕೋ ವಿಶ್ವ ಪರಂಪರೆಯ ಪಟ್ಟಿಯಲ್ಲೂ ಸೇರಿಸಲಾಗಿದೆ. ಅಪಘಾತ ಹೇಗೆ ಸಂಭವಿಸಿತು? ಪೊಲೀಸ್ ಅಧಿಕಾರಿ ಜಾರ್ಜ್ ಆಂಡ್ರೇಡ್ ಅವರ ಪ್ರಕಾರ ವಿಮಾನವು ನಾಜ್ಕಾ ಲೈನ್ಸ್ ಮೇಲೆ ಹಾರ್ತಾ ಇದ್ದಾಗ ನಿಯಂತ್ರಣ ಕಳೆದುಕೊಂಡು ಹೊಲಕ್ಕೆ ಅಪ್ಪಳಿಸಿತು. ಅಪಘಾತ ಎಷ್ಟು ಭೀಕರವಾಗಿತ್ತಂದ್ರೆ ಯಾರೂ ಬದುಕುಳಿಯುವ ಸಾಧ್ಯತೆ ಇರಲಿಲ್ಲ. ಆರಂಭಿಕ ವರದಿಗಳ ಪ್ರಕಾರ 4 ಶವಗಳನ್ನ ಹೊರತೆಗೆಯಲಾಗಿದೆ. ಆದರೆ ಉಳಿದ ಅವಶೇಷಗಳಿಗಾಗಿ ಹುಡುಕಾಟ ಮುಂದುವರೆದಿದೆ. ಸ್ಥಳೀಯ ಸಮಯ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಅಪಘಾತ ಸಂಭವಿಸಿದೆ. ವಿಮಾನವು ಪಿಸ್ಕೋ ವಿಮಾನ ನಿಲ್ದಾಣದಿಂದ ಹೊರಟಿತ್ತು. ಇಂಥ ಅಪಘಾತಗಳು ಹಿಂದೆಯೂ ಸಂಭವಿಸಿದೆ. ಹೌದು ವೀಕ್ಷಕರೇ, ನಾಜ್ಕಾ ಲೈನ್ಸ್ನಲ್ಲಿ ಪ್ರವಾಸಿ ವಿಮಾನಗಳು ಅಪಘಾತಕ್ಕೆ ಈಡಾಗ್ತಾ ಇರುವುದು ಇದೇ ಮೊದಲಲ್ಲ. 2022ರಲ್ಲಿ ಪ್ರವಾಸಿ ವಿಮಾನವೊಂದು ಅಪಘಾತಕ್ಕೀಡಾಗಿ 7 ಜನ ಸಾವನ್ನಪ್ಪಿದ್ರು. 2010ರಲ್ಲಿ ಸಂಭವಿಸಿದ ಮತ್ತೊಂದು ವಿಮಾನ ಅಪಘಾತವು 6 ಜನರ ಪ್ರಾಣವನ್ನ ಬಲಿ ತೆಗೆದುಕೊಂಡಿತ್ತು. ಈ ಸರಣಿ ಅಪಘಾತಗಳು ಮತ್ತೊಮ್ಮೆ ಈ ಪ್ರವಾಸಿ ವಿಮಾನಗಳ ಸುರಕ್ಷತೆಯ ಬಗ್ಗೆ ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಏನಿದು ನಾಜ್ಕಾ ಲೈನ್ಸ್? ನಾಜ್ಕಾ ಲೈನ್ಸ್ ಪೆರು ದೇಶದ ದಕ್ಷಿಣ ಭಾಗದಲ್ಲಿರುವಂತಹ ನಾಜ್ಕಾ ಮರುಭೂಮಿಯಲ್ಲಿ ಕಂಡುಬರುವ ಅತಿ ದೊಡ್ಡ ಭೂಚಿತ್ರಗಳು. ಇವುಗಳನ್ನು ಸುಮಾರು ಕ್ರಿಸ್ತಪೂರ್ವ 500ರಿಂದ ಕ್ರಿಸ್ತಶಕ 500ರ ನಡುವೆ ನಾಜ್ಕಾ ಸಂಸ್ಕೃತಿಯ ಜನರು ರಚನೆ ಮಾಡಿದ್ರು. ರೇಖೆಗಳು ಮತ್ತು ಆಕೃತಿಗಳನ್ನ ಮರುಭೂಮಿಯ ಮೇಲ್ಮೆಯಲ್ಲಿರುವಂತಹ ಕೆಂಪು ಕಂದು ಬಣ್ಣದ ಕಲ್ಲುಗಳನ್ನು ತೆಗೆದುಹಾಕಿ ಕೆಳಗಿನ ತಿಳಿ ಬಣ್ಣದ ಮಣ್ಣನ್ನ ಬಹಿರಂಗಪಡಿಸುವ ಮೂಲಕ ತಯಾರಿಸಲಾಗಿದೆ. ಇಲ್ಲಿ ಪ್ರಾಣಿಗಳು ಅಂದ್ರೆ ಹಮ್ಮಿಂಗ್ ಬರ್ಡ್, ಸ್ಪೈಡರ್, ಮಂಕಿ, ಲಿಸರ್ಡ್ ಮುಂತಾದವು. ಸಸ್ಯಗಳು, ಜಾಮಿತೀಯ ಆಕಾರಗಳು ಮತ್ತು ಸರಳ ರೇಖೆಗಳು ಸೇರಿದಂತೆ 100 ವಿನ್ಯಾಸಗಳಿದೆ. ಹಲವು ರೇಖೆಗಳು ಹಲವಾರು ಕಿಲೋಮೀಟರ್ ಉದ್ದವಾಗಿದೆ ಮತ್ತು ಆಕೃತಿಗಳು 100 ಮೀಟರ್ ಅಗಲ ಆಗಿದೆ. ಈ ಭೂಚಿತ್ರಗಳನ್ನ ನೆಲದ ಮಟ್ಟದಿಂದ ನೋಡಿದಾಗ ಸರಿಯಾಗಿ ಅರ್ಥ ಆಗೋದಿಲ್ಲ. ಅವುಗಳ ನಿಜವಾದ ಸೌಂದರ್ಯ ಮತ್ತು ಆಕಾರಗಳನ್ನ ವಿಮಾನ ಅಥವಾ ಎತ್ತರದಿಂದ ನೋಡಿದಾಗ ಮಾತ್ರ ಸ್ಪಷ್ಟವಾಗಿ ಕಾಣಿಸುತ್ತೆ. 1920ರ ದಶಕದಲ್ಲಿ ವಿಮಾನಯಾನ ಪ್ರಾರಂಭವಾದ ನಂತರ ಇವು ವಿಶ್ವದ ಗಮನವನ್ನ ಸೆಳೆದ್ವು. 1994ರಲ್ಲಿ ಯುನೆಸ್ಕೋ ಇವುಗಳನ್ನ ವಿಶ್ವ ಪರಂಪರೆಯ ತಾಣವಾಗಿ ಘೋಷಿಸಿತು. ಏನಿದು ರಚನೆ? ವಿಜ್ಞಾನಿಗಳು ಮತ್ತು ಪುರಾತತ್ವ ತಜ್ಞರು ಇವುಗಳ ಉದ್ದೇಶವನ್ನ ಇನ್ನೂ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿಲ್ಲ. ಕೆಲವರು ಇವು ಧಾರ್ಮಿಕ ಅಥವಾ ಆಚರಣೆಗಳಿಗೆ ಸಂಬಂಧಿಸಿದ್ದು ದೇವರುಗಳಿಗೆ ಸಂದೇಶ ಕಳುಹಿಸಲು ರಚಿಸಲಾಗಿದೆ ಅಂತ ಹೇಳ್ತಾರೆ. ಇನ್ನು ಕೆಲವರು ನೀರಿನ ಮೂಲಗಳನ್ನ ಗುರುತಿಸಲು ಅಥವಾ ಖಗೋಳಶಾಸ್ತ್ರಕ್ಕೆ ಸಂಬಂಧಿಸಿದ್ದು ಅಂತ ಅಂದಾಜಿಸ್ತಾರೆ. ಸಂರಕ್ಷಣೆಯೇ ದೊಡ್ಡ ಸವಾಲು. ಹೌದು, ನಾಜ್ಕಾ ಲೈನ್ಸ್ನ ಸಂರಕ್ಷಣೆ ಇಂದು ದೊಡ್ಡ ಸವಾಲಾಗ್ಬಿಟ್ಟಿದೆ. ಮರುಭೂಮಿಯ ಶುಷ್ಕ ವಾತಾವರಣದಿಂದಾಗಿ ಇವು ಸಹಸ್ರಾರು ವರ್ಷಗಳಿಂದ ಉಳಿದುಕೊಂಡಿದ್ರು. ಆಧುನಿಕ ಕಾಲದಲ್ಲಿ ವಾಹನಗಳ ಸಂಚಾರ, ಪ್ರವಾಸೋದ್ಯಮ ಮತ್ತು ಹವಾಮಾನ ಬದಲಾವಣೆಗಳಿಂದ ಅಪಾಯಕ್ಕೆ ಒಳಗಾಗ್ತಾ ಇದೆ. ಪೆರು ಸರ್ಕಾರ ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಇವುಗಳನ್ನು ರಕ್ಷಿಸಲು ವಿವಿಧ ಕ್ರಮಗಳನ್ನು ಕೈಗೊಂಡಿದೆ. ಇವು ಪ್ರಾಚೀನ ಅಮೆರಿಕದ ನಾಗರಿಕತೆಯ ಅದ್ಭುತ ಸಾಧನೆಯನ್ನ ತೋರಿಸುತ್ತೆ ಮತ್ತು ಇಂದಿಗೂ ವಿಶ್ವದಾದ್ಯಂತ ವಿಜ್ಞಾನಿಗಳು, ಇತಿಹಾಸಕಾರರು ಮತ್ತು ಪ್ರವಾಸಿಗರನ್ನ ಆಕರ್ಷಿಸ್ತಾ ಇದೆ.